ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ತನ್ನ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಚಾನಲ್ಗೆ ಹೊಸವರ್ಸಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ತರಹದ ಎಜುಕೇಷನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ತರಗತಿಗಳನ್ನು ನೀಡ್ತಾ ಇರ್ತೀವಿ. ಸಬ್ಸ್ಕ್ರೈಬ್ ಆಗಿ ಅದರ ಜೊತೆಗೆ ಪಕ್ಕದಲ್ಲಿ ಕಾಣಿಸುವಂತಹ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಆಗ ಮಾತ್ರ ನಾವು ಹಾಕುವಂಥ ವೀಡಿಯೋಸ್ ಏನಿದಾವೆ ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪುತ್ತೆ. ಸ್ನೇಹಿತರೆ, ನಿಮಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಮೊರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ದಿನಾಂಕ 1-3-2026 ಎಕ್ಸಾಮಿನೇಷನ್ ನಡೀತು. 5ನೇ ತರಗತಿ ವಿದ್ಯಾರ್ಥಿಗಳು ಮೊರಾರ್ಜಿ ವಸತಿ ಶಾಲೆ ಪ್ರವೇಶ ಪಡೆಯಲು ಅಂದರೆ 6ನೇ ತರಗತಿ ಪ್ರವೇಶ ಪಡೆಯಲು ಎಕ್ಸಾಮನ್ನು ಬರೆದಿದ್ದು. ಅದರ ಒಂದು ತಾತ್ಕಾಲಿಕ ಕೀ ಉತ್ತರಗಳನ್ನು 3-3-2026 ಬಿಡುಗಡೆ ಮಾಡಿದರು. ಈ ತಾತ್ಕಾಲಿಕ ಅಂದರೆ ಎಕ್ಸಾಮಿನೇಷನ್ ಅಥಾರಿಟಿ ಕಡೆಯಿಂದ ಬಿಟ್ಟಿರುವಂತಹ ತಾತ್ಕಾಲಿಕ ಕೀ ಉತ್ತರಗಳು ಏನಾದರೂ ಸರಿ ಇಲ್ಲ ಅಂತ ಅಂದರೆ ನೀವು ಸರಿಯಾಗಿರುವಂತಹ ಉತ್ತರಗಳು ನಿಮ್ಮಲ್ಲಿದ್ದರೆ ಸೊ ಅದನ್ನು ಏನು ಮಾಡಬೇಕು ಅಂತ ಅಂದ್ರೆ ಕರೆಕ್ಟಾಗಿ ಇರುವಂತಹ ಅಂದರೆ ನಿಮ್ಮ ಯಾವ ವರ್ಷನಿಗೆ ಸಂಬಂಧಪಟ್ಟ ಹಾಗೆ ಕೀ ಆನ್ಸರ್ ತಪ್ಪಿದೆ ಅವ್ರು ಕೊಟ್ಟಿರೋದು, ಅದಕ್ಕೆ ಸರಿಯಾದ ಏನು ಮಾಡಬೇಕು ದಾಖಲೆಗಳನ್ನು ಕೊಟ್ಟು ನೀವು ಅಪ್ಲೋಡ್ ಮಾಡ್ಬೇಕಂತೇಳಿ ಅವರು ಏನು ಮಾಡಿದರು, ಆಕ್ಷೇಪಣೆ ಸಲ್ಲಿಸೋರಿದ್ದರೆ ಅರ್ಜಿ ಲಿಂಕನ್ನು ಕೂಡ ಕೊಟ್ಟಿದ್ದರು. ಅದು ದಿನಾಂಕ 7-3-2026 ಒಳಗೆ ನೀವು ಅರ್ಜಿ ಸಲ್ಲಿಸಬೇಕಾಗಿತ್ತು. ಓಕೆ, ಹಿಂದಿನ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಓಕೆ, ಅದಾದ ಬಳಿಕ ಏನು ಬರುತ್ತೆ, ನೀವು ಹಿಂದಿಂದ ನೋಡಬಹುದು. 2024 ನೋಡಿ. ಇಲ್ಲಿ ಏನಿದೆ, ಕ್ರೈಸ್ ಪರಿಷ್ಕೃತ ಕೀ. ಓಕೆನಾ, ಇಲ್ಲಿ ಫಸ್ಟು ತಾತ್ಕಾಲಿಕ ಕೀ ಉತ್ತರಗಳನ್ನು ನೀಡ್ತಾರೆ. ಅದೇನಾದರೂ ಕೀ ಉತ್ತರಗಳೇನಾದರೂ ಸಮಸ್ಯೆ ಇದ್ದಲ್ಲಿ ಅದೇನು ಮಾಡ್ತಾರೆ, ಪರಿಷ್ಕರಣೆ ಮಾಡ್ತಾರೆ. ತಜ್ಞರು ಪರಿಷ್ಕರಣೆ ಮಾಡಿಬಿಟ್ಟು ಪರಿಷ್ಕೃತ ಕೀ ಉತ್ತರಗಳು ಅಂತೇಳಿ ಬಿಡ್ತಾರೆ. ಆಮೇಲೆ ಏನು ಮಾಡ್ತಾರೆ, ಮೆರಿಟ್ ಪಟ್ಟಿಯನ್ನು ಬಿಡ್ತಾರೆ. ನೋಡ್ಬೋದು, ನಾನು ಹಿಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ಡಿಸ್ಟಿಕ್ ವೈಸ್ ಏನು ಮಾಡ್ತಾರೆ, ಮೆರಿಟ್ ಪಟ್ಟಿಯನ್ನು ಬಿಡ್ತಾರೆ. ಓಕೆನಾ, ಡಿಸ್ಟಿಕ್ ವೈಸ್ ಏನು ಮಾಡ್ತಾರೆ, ಮೆರಿಟ್ ಪಟ್ಟಿಯನ್ನು ಬಿಡ್ತಾರೆ. ಓಕೆ, ಇದು ಯಾವುದೇ ಒಂದು ಸೆಲೆಕ್ಷನ್ ಲಿಸ್ಟ್ ಆಗಿರೋದಿಲ್ಲ. ಶಿವಮೊಗ್ಗ ಜಿಲ್ಲೆಯಲ್ಲಿ ಉದಾಹರಣೆ ಶಿವಮೊಗ್ಗ, ಧಾರವಾಡ, ಚಿತ್ರದುರ್ಗ ಬರೆದಿರುವಂತಹ ಎಲ್ಲ ಜಿಲ್ಲೆಗಳ ವಿದ್ಯಾರ್ಥಿಗಳ ಒಂದು ಮೆರಿಟ್ ಪಟ್ಟಿಯನ್ನು ಅಂಕಗಳನ್ನು ಎಷ್ಟು ತೆಗೆದುಕೊಂಡಿರ್ತಾರೆ ಅಷ್ಟು ಅಂಕಗಳನ್ನು ಬಿಡುವಂಥದ್ದು. ಓಕೆ, ಅದಾದ ಬಳಿಕ ಏನು ಮಾಡ್ತಾರೆ, ಅಂತಿಮ ಮೆರಿಟ್ ಪಟ್ಟಿ ಅಂತೇಳಿ ಬಿಡ್ತಾರೆ. ಓಕೆ, ಅಂತಿಮ ಮೆರಿಟ್ ಪಟ್ಟಿ ಅದು ಜಿಲ್ಲಾವಾರು ಮೆರಿಟ್ ಪಟ್ಟಿ ಆಗಿರುತ್ತೆ. ಓಕೆನಾ, ಅಲ್ಲೇನಾದರೂ ವಿದ್ಯಾರ್ಥಿಗಳ ಅಂಕ ಏನಾದರೂ ಪರಿಷ್ಕರಣೆ ಇದ್ದರೆ ಸೊ ಅದನ್ನು ಮಾಡಿಬಿಟ್ಟು ಏನು ಮಾಡ್ತಾರೆ, ಅಂತಿಮ ಮೆರಿಟ್ ಪಟ್ಟಿಯನ್ನು ಬಿಡುಗಡೆ ಮಾಡುವಂಥದ್ದು. ಓಕೆ, ಅಂತಿಮ ಮೆರಿಟ್ ಪಟ್ಟಿ ಆಕ್ಷೇಪಣೆಗಳ ನಂತರ ಈ ಅಂತಿಮ ಮೆರಿಟ್ ಪಟ್ಟಿಗೂ ಏನಾದರೂ ನೀವು ಆಕ್ಷೇಪಣೆಯನ್ನು ಸಲ್ಲಿಸೋರಿದ್ದರೆ ಸೊ ಆಕ್ಷೇಪಣೆ ಸಲ್ಲಿಸಿದ ನಂತರ ಏನು ಮಾಡ್ತಾರೆ ಅಂತ ಅಂದರೆ ಮೊದಲನೇ ಒಂದು ಸುತ್ತಿನ ಸೀಟು ಹಂಚಿಕೆ ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ. ಅಲ್ಲಿ ತೆಗೆದುಕೊಂಡಿರುವಂತಹ ರ್ಯಾಂಕನ್ನು ಅಂತಿಮ ಮೆರಿಟ್ ಪಟ್ಟಿಯಲ್ಲಿ ಇರುವಂಥ ರ್ಯಾಂಕ್ಗಳ ಆಧಾರವನ್ನು ತೆಗೆದುಕೊಂಡು ಕೆಟಗರಿ ತೆಗೆದುಕೊಂಡು ಮತ್ತು ಅವರ ಕೋಟಾ ವಿದ್ಯಾರ್ಥಿಗಳದ್ದು ಏನು ಮಾಡ್ತಾರೆ ಅಂತಂದರೆ ಅಲ್ಲಿ ಸ್ಕೂಲ್ ವೈಸ್ ನೋಡ್ತಾರೆ. ಒಂದು ವಿದ್ಯಾರ್ಥಿ, ಈಗ ಉದಾಹರಣೆಗೆ ಒಂದು ವಿದ್ಯಾರ್ಥಿ ಒಂದು ಸ್ಕೂಲಿಗೆ 10-15 ಜನ ಹಾಕಿದ್ದಿದ್ರೆ ಸೊ ಅದರಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತೆಗೆದುಕೊಂಡವರಿಗೆ ಮೊದಲ ಆದ್ಯತೆ ಇರುವಂಥದ್ದು. ಓಕೆನಾ, ನೀವು ಅಪ್ಲಿಕೇಶನ್ ಹಾಕುವಾಗ ಸ್ಕೂಲ್ ಆದ್ಯತೆ ಅಂದರೆ ಈಗ ಸ್ಕೂಲ್ ಆದ್ಯತೆ ಅಂದರೆ ಫಸ್ಟ್ 1, ಸೆಕೆಂಡು, 3, 4 ಹಿಂಗಿರುತ್ತಲ್ಲ ಸೊ ಅದರಂತೆ ಕೊಟ್ಟಿರ್ತಾರೆ ಅಲ್ವಾ, ನೀವು ಹಾಕಿರ್ತೀರ ಅಪ್ಲಿಕೇಶನ್ ಹಾಕುವ ಅದರಂತೆ ಏನು ಮಾಡ್ತಾರೆ, ಸೀಟು ಹಂಚಿಕೆಯನ್ನು ಮಾಡ್ತಾರೆ. ಓಕೆ, ಇಲ್ಲಿ ಒಂದೇ ವಿದ್ಯಾರ್ಥಿ ಈಗ 10 ಸ್ಕೂಲಿಗೆ ಅದೇ ಸ್ಕೂಲಿಗೆ ಹಾಕಿದ್ದಿದ್ರೆ ಭಾಳಷ್ಟು ವಿದ್ಯಾರ್ಥಿಗಳು ಆ ವಿದ್ಯಾರ್ಥಿಗಳದ್ದು ಅದರಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಯಾರು ತೆಗೆದುಕೊಂಡಿರ್ತಾರೆ ಅದು ಅವರನ್ನು ಆ ಸ್ಕೂಲಿಗೆ ಆಯ್ಕೆ ಮಾಡ್ತಾರೆ. ಓಕೆ, ಇದಾದ ಬಳಿಕ ಏನು ಮಾಡ್ತಾರೆ ಅಂತಂದರೆ ಮೊದಲನೇ ಸುತ್ತಿನ ಸೀಟು ಹಂಚಿಕೆ ವೇಳಾಪಟ್ಟಿಯನ್ನು ಕೊಡ್ತಾರೆ. ಇಲ್ಲಿ ಆಯ್ಕೆ ಆಗಿರುವಂತಹ ವಿದ್ಯಾರ್ಥಿ ಏನು ಮಾಡ್ಬೇಕಂದ್ರೆ ಅವರು ಕೊಟ್ಟಿರುವಂತಹ ದಿನಾಂಕದೊಳಗಾಗಿ ಏನು ಮಾಡಬೇಕಾಗುತ್ತೆ ಅಂದರೆ ಅಡ್ಮಿಷನನ್ನು ತೆಗೆದುಕೊಳ್ಬೇಕಾಗುತ್ತೆ. ಇಲ್ಲ ಅಡ್ಮಿಷನನ್ನು ತೆಗೆದುಕೊಳ್ಳಿಲ್ಲ ಅಂದರೆ ನೆಕ್ಸ್ಟು ಇದ್ರ ರೌಂಡಲ್ಲಿ ಕರೆಯೋದಿಲ್ಲ, ನೀವು ಅಡ್ಮಿಷನನ್ನು ತೆಗೆದುಕೊಳ್ಬೇಕಾಗುತ್ತೆ. ಆ ಸೀಟು ಉಳ್ದಂಗೆ ಲೆಕ್ಕ ಆಗುತ್ತೆ. ಓಕೆ, ನೆಕ್ಸ್ಟು ಅಲ್ಲಿ ಏನಾದರೂ ಉಳಿಕೆ ಕಂಡ್ರೆ ಮೊದಲನೇ ಒಂದು ಸುತ್ತಿನ ಸೀಟು ಹಂಚಿಕೆ ಪಟ್ಟಿಯಲ್ಲಿ ಉಳಿಕೆ ಕಂಡ್ರೆ ಎರಡನೇ ಒಂದು ಸುತ್ತಿನ ಸೀಟು ಹಂಚಿಕೆ ಪಟ್ಟಿಯನ್ನು ಬಿಡುಗಡೆ ಮಾಡುವಂಥದ್ದು. ಎರಡನೇ ಸುತ್ತಿನ ಸೀಟು ಹಂಚಿಕೆ ಪಟ್ಟಿಯನ್ನು ಅಲ್ಲಿಯೂ ಕೂಡ ವೇಳಾಪಟ್ಟಿಯನ್ನು ಕೊಡ್ತಾರೆ. ಆ ವೇಳಾಪಟ್ಟಿಯ ಒಳಗೆ ನೀವು ಸ್ಕೂಲಿಗೆ ಹೋಗಿ ನಿಮಗೆ ಸಂಬಂಧಪಟ್ಟಿರುವಂಥ ಅಲಾಟ್ಮೆಂಟ್ ಮಾಡಿರುವಂಥ ಸ್ಕೂಲಿಗೆ ಹೋಗಿ ನೀವು ಅಡ್ಮಿಷನನ್ನು ತೆಗೆದುಕೊಳ್ಬೇಕಾಗ್ತದೆ. ಅಲ್ಲೇನಾದರೂ ಮತ್ತೆ ಮಿಸ್ ಮಾಡಿದ್ರೆ ಅಂದರೆ ನೀವು ಮತ್ತೇನು ಮಾಡ್ತಾರೆ, ನಿಮಗೆ ನೆಕ್ಸ್ಟ್ ರೌಂಡು ಚಾನ್ಸ್ ಕೊಡಲ್ಲ, ಮುಗೀತು ಸ್ನೇಹಿತರೆ. ಅಲ್ಲಿಗೆ ನಿಮ್ಗೆ ಯಾವ ರೌಂಡ್ ಸೆಲೆಕ್ಟ್ ಆಗಿರುತ್ತೆ ಆ ರೌಂಡ್ಗೆ ನೀವು ಅಡ್ಮಿಷನನ್ನು ಆಗಬೇಕಾಗುತ್ತೆ. ಅಡ್ಮಿಷನ್ ಆಗಿಲ್ಲ ಅಂದರೆ ಅಲ್ಲಿ ಖಾಲಿ ಅಂತೇಳಿ ಎಂಟಿ ಅಂತ ಮಾಡ್ತಾರೆ, ಖಾಲಿ ವ್ಯಾಕೆನ್ಸಿ ಆಗಿರುತ್ತೆ ಅದು. ಓಕೆನಾ, ಆ ಸೀಟು ಉಳಿಕೆ ಆಗುತ್ತೆ. ಆವಾಗ ಅದರ ಹಿಂದೆ ಇರುವಂಥ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಅಲ್ವಾ, ಆ ವಿದ್ಯಾರ್ಥಿಗಳನ್ನು ತೆಗೆದುಕೊಳ್ತಾರೆ. ಓಕೆ, ಆದ್ದರಿಂದ ನಿಮಗೆ ಕೊಟ್ಟಿರುವಂಥ ವೇಳಾಪಟ್ಟಿಯನ್ನು ಮೊದಲನೇ ಸುತ್ತಿನ ಸೀಟು ಹಂಚಿಕೆ ಪಟ್ಟಿಗೆ ಕೊಡ್ಬೋದು. ಏಪ್ರಿಲ್ 1st and 2nd ವೀಕ್ ಅಂತ ಹೇಳ್ಬಿಡ್ತಾರೆ ಅಂತ ಹೇಳಿದ್ದಾರೆ ಮಾಹಿತಿ ಪುಸ್ತಕದಲ್ಲಿ. ಸೊ ಅದಾದ ಬಳಿಕ ನಿಮಗೆ ಒಂದು ಅಲ್ಲಿ ಬಿಟ್ಟ ತಕ್ಷಣ ವೇಳಾಪಟ್ಟಿಯನ್ನು ಕೊಡ್ತಾರೆ. ಆ ವೇಳಾಪಟ್ಟಿ ಒಳಗಾಗಿ ನೀವು ಅಡ್ಮಿಷನನ್ನು ತೆಗೆದುಕೊಳ್ಬೇಕಾಗ್ತದೆ. ಅರ್ಥ ಆಯ್ತಾ? ನೆಕ್ಸ್ಟ್ ಏನಂತ ಅಂದರೆ ಈ ಸಲ ಕಳೆದ ಬಾರಿ ನೋಡೋದಾದರೆ 2025 ನೋಡೋದಾದರೆ ನೀವು ಸ್ನೇಹಿತರೆ 4 ರೌಂಡ್ ಬಿಟ್ಟಿದ್ರು. ಓಕೆ,
ಈ ಸರಿ ಮಾಹಿತಿ ಪುಸ್ತಕದಲ್ಲೇ ಕೊಟ್ಬಿಟ್ಟಿದ್ದಾರೆ. ಮೊದಲನೇ ರೌಂಡು ಏಪ್ರಿಲ್ ಆ್ಯಂಡ್ ಫಸ್ಟ್ ವೀಕ್ ಆ್ಯಂಡ್ ಏಪ್ರಿಲ್ ಸೆಕೆಂಡ್ ವೀಕ್ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ಎರಡನೇ ರೌಂಡದ್ದು ಡೇಟನ್ನು ಕೂಡ ಕೊಟ್ಟಿದ್ದಾರೆ. ಮೂರನೇ ರೌಂಡ್ ಅವಶ್ಯವಿದ್ದಲ್ಲಿ ಮಾತ್ರ ಅಂತೇಳಿ ಕೊಟ್ಟಿದ್ದಾರೆ. ಅಂತ ಅಂದರೆ ಇಲ್ಲಿ ಎರಡನೇ ರೌಂಡಲ್ಲೇ ತುಂಬ ಜನನ ತೆಗೆದುಕೊಳ್ತಾರೆ. ಓಕೆನಾ? ಸೊ ಇದಿಷ್ಟು ಮಾಹಿತಿ ಆಗಿದೆ ಸ್ನೇಹಿತರೆ. ನೀವು ಇಲ್ಲಿ ನೋಡ್ಬೋದು, ಹೋದ ಸಲ 4 ರೌಂಡು ತಗೊಂಡಿದ್ರು. ಈ ಸಲ ಇಲ್ಲಿ 3ನೇ ರೌಂಡಿಗೆ ಅವಶ್ಯವಿದ್ದಲ್ಲಿ ಅಂತ ಹೇಳಿ ಕೊಟ್ಟಿದ್ದಾರೆ. ತುಂಬಾ ಕಾಂಪಿಟೇಷನ್ ಇದೆ. ಆದರೆ ಪೇಪರು ಕೂಡ ಹೋದ ಸಲಕ್ಕಿಂತ ತುಂಬ ಕ್ಲಿಷ್ಟಕರ ಆಗಿತ್ತು. ಸೊ ನೋಡೋಣ ಯಾರೆಲ್ಲ ಸೆಲೆಕ್ಟ್ ಆಗ್ತೀರಾ ಅಂತೇಳಿ. ಓಕೆನಾ? ನೀವು ತೆಗೆದುಕೊಂಡಿರುವಂಥ ಅಂಕಗಳನ್ನು ಕಮೆಂಟ್ ಸೆಕ್ಷನ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಖಂಡಿತ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮ್ಮ ಚಾನಲ್ಗೆ ಹೊಸ ವ್ಯೂವರ್ಸ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದಗಳು.